ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ನನ್ನ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ನನ್ನ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ವಚನ 4. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಿದರೆ ಸರ್ವೇಶ್ವರ ನಿಮಗೆ ಸ್ವದೇಶವಾಗಿ ಕೊಡುವ ನಾಡಿನಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸುವರು. ಈ ಕಾರಣ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನನಗೆ ಇದು ಭಾಳ ಇಷ್ಟ ಆಯಿತು. ನಿಮ್ಮಲ್ಲಿ ಬಡತನವೇ ಇರುವುದಿಲ್ಲ. ನಿಮ್ಮ ದೇವರಾದ ಸರ್ವೇಶ್ವರ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವರು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ನೀವು ಹೋಗುವ ನಾಡಿನಲ್ಲಿ ಬಡವರೇ ಇರುವುದಿಲ್ಲ, ಬಡತನವೇ ಇರುವುದಿಲ್ಲ. ನೀವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವವರಾಗಿ ಇರುವುದಿಲ್ಲ. ನೀವು ಅನ್ಯ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ನೀವು ಅವರಿಗೆ ಗುಲಾಮರಾಗಿರುವುದಿಲ್ಲ. ಪ್ರೈಸ್ ದ ಲಾರ್ಡ್. ಈ ಒಂದು ಆಶೀರ್ವಾದ ನಮ್ಮ ಮೇಲೆ ಸುರಿಸಲು ದೇವರ ವಾಕ್ಯ ಹೇಳುತ್ತದೆ. ನೀವು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಆ ವಾಕ್ಯದಂತೆ ನೀವು ಜೀವಿಸಬೇಕೆಂದು. ಇದು ಹಳೆಯ ಒಡಂಬಡಿಕೆಯ ಒಂದು ಪ್ರಾಮಿಸ್ ಅಥವಾ ವಾಗ್ದಾನ. ನೀನಿದನ್ನು ಮಾಡಿದರೆ ನಿನಗಿದನ್ನು ಸಿಗುತ್ತದೆ ಎಂದು. ಆದರೆ ಇದರಲ್ಲಿ ಒಂದು ಇಷ್ಟ ಆಯಿತು, ಆ ಊರಿನಲ್ಲಿ ಆ ನಾಡಿನಲ್ಲಿ ಬಡವರೇ ಇರುವುದಿಲ್ಲ, ಬಡತನ ಅವರನ್ನು ಕಾಡುವುದಿಲ್ಲ. ಆದರೆ ಇದನ್ನು ಮಾಡಿದರೆ ಹೀಗೆ ಎಂದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ನಮಗೆ ನೀಡುವಂಥ ಆಶೀರ್ವಾದ, ನೀನು ಮಾಡಿದರೂ ಮಾಡದಿದ್ದರೂ ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಾಗ, ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡ ಮೇಲೆ ಹೇಗೆ ನಾವು ಪಾಪ ಮಾಡಲು ಸಾಧ್ಯ? ಪಾಪದ ಪಾಲಿಗೆ ಸತ್ತ ನಾವು ಮತ್ತೆ ಹಳೆಯ ಪಾಪವನ್ನು ಮಾಡಲು ಸಾಧ್ಯವೇ? ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಿ ಪವಿತ್ರಾತ್ಮರನ್ನು ಪಡೆದುಕೊಂಡ ನಾವು ಪವಿತ್ರಾತ್ಮರ ಭರಿತರಾಗಿ ಜೀವಿಸುವಾಗ, ದೇವರ ಜೀವದ ಕುಡಿ ನಮ್ಮಲ್ಲಿರುವಾಗ ನಾವು ಪಾಪ ಮಾಡಲು ಹೇಗೆ ಸಾಧ್ಯ? ಆದ ಕಾರಣ ಯೇಸು 2 ಕೊರಿಂಥ 8:9 ನಾವು ನೋಡುತ್ತೇವೆ, ದೇವರು ನಮಗೋಸ್ಕರ ದಟ್ಟ ದರಿದ್ರರಾಗಿ ಕಡು ಬಡವರಾಗಿ ಹುಟ್ಟಿದರು, ಅವರ ಬಡತನದಿಂದ ನಮ್ಮನ್ನು ಸಿರಿವಂತರನ್ನಾಗಿಸಿದ್ದಾರೆ. ಪ್ರೇಸ್ ದ ಲಾರ್ಡ್. ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಮೂಲಕ ಅನೇಕ ವಿಧವಾದ ವರಪ್ರಸಾದಗಳನ್ನು ದೇವರು ನಮ್ಮ ಮೇಲೆ ಸುರಿಸಿದ್ದಾರೆ. ಕ್ರಿಸ್ತೇಸುವಿನಲ್ಲಿ, ಯೇಸುವಿನ ಮುಖಾಂತರ, ಯೇಸುವಿನ ನಿಮಿತ್ತ. ಸೊ ನನ್ನ ಬಲ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯದಿಂದಲ್ಲ ನಾನು ಸಿರಿವಂತನಾಗಿ ಜೀವಿಸುವುದು ಅಥವಾ ಅಭಿಷೇಕದ ಜೀವನವನ್ನು ಜೀವಿಸುವುದು. ಯೇಸುವಿನಿಂದ, ಯೇಸುವಿಗಾಗಿ, ಯೇಸುವಿನಲ್ಲಿ, ಯೇಸುವಿನ ಮೂಲಕ ನನ್ನನ್ನು ದೇವರು ಐಶ್ವರ್ಯವಂತನನ್ನಾಗಿ ಮಾರ್ಪಡಿಸಿದ್ದಾರೆ. ಪ್ರೇಸ್ ದ ಲಾರ್ಡ್. ಸಂತ ಪೌಲ ಅದ್ಭುತಕರವಾಗಿ ಹೇಳುತ್ತಾರೆ. 2 ಕೊರಿಂಥ 6ನೇ ಅಧ್ಯಾಯ ವಚನ 10 ನೋಡುತ್ತೇವೆ, ನಾವು ದರಿದ್ರರಾಗಿದ್ದರೂ ಅನೇಕರನ್ನು ಸಿರಿವಂತರನ್ನಾಗಿ ಮಾಡುತ್ತಿದ್ದೇವೆ. ಪೌಲನ ಒಂದು ಸೇವಾ ಕಾರ್ಯಗಳಲ್ಲಿ ಆತನು ಹೇಳುವಂಥ ಮಾತು, ನಾವು ಕಷ್ಟ ನಷ್ಟಗಳಿಗೆ ಗುರಿಯಾದರೂ ಸಹ ನೀವು ಚೆನ್ನಾಗಿರಬೇಕು, ಸುಕ್ಷೇಮಕರದಿಂದ ಜೀವಿಸಬೇಕೆಂದು ನಿಮ್ಮನ್ನು ಸಿರಿವಂತರನ್ನಾಗಿ ಮಾಡುತ್ತಿದ್ದೇವೆ. ಆದ ಕಾರಣ ಧೈರ್ಯದಿಂದಿರೋಣ. ಇಂದು ನಮ್ಮನ್ನು ಕಾಡುತ್ತಿರುವ ಬಡತನ ಎಂಬ ಶಾಪ, ಸಾಲದ ಗುಲಾಮತ್ವ ಎಂಬ ದರಿದ್ರ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆಯಾಗಲಿ. ಈ ವಾಕ್ಯವನ್ನು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಪಡೆದುಕೊಳ್ಳೋಣ. ಕರ್ತರಾದ ಯೇಸುವೆ, ನನ್ನ ಹೆಸರಿನಲ್ಲಿ 1 ಲೋಟ ನೀರು ಕೊಟ್ಟರೂ ನಿನಗೆ ತಕ್ಕ ಪ್ರತಿಫಲ ಉಂಟೆಂದು ಹೇಳಿದ್ದೀರಿ. ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಾಗ
ಸ್ವರ್ಗೀಯ ಆಶೀರ್ವಾದಗಳಿಗೆ ನಾವು ಹಕ್ಕು ಬಾಧ್ಯಸ್ಥರಾಗಿದ್ದೇವೆ. ಇಂದು ಬಡತನಕ್ಕೆ ಕಾರಣವಾಗಿರುವ ಪಾಪ ಶಾಪಗಳು, ಸಾಲದ ಸಮಸ್ಯೆಗೆ ಸಿಕ್ಕಿಸಲ್ಪಟ್ಟಿರುವ ಸೈತಾನನ ಕುತಂತ್ರಗಳು, ಯೇಸುವಿನ ಶಿಲುಬೆ ಮರಣದ ಬಲದಲ್ಲಿ ಸಂಪೂರ್ಣವಾಗಿ ಅವರು ಬಿಡುಗಡೆಯಾಗಲಿ. ಅವರು ಹೋಗಿ ಬದುಕುವ ನಾಡಿನಲ್ಲಿ ಬಡವರೇ ಇರುವುದಿಲ್ಲ, ಬಡತನ ಅವರನ್ನು ಕಾಡುವುದಿಲ್ಲ ಎಂಬಂತೆ ದೇವರ ಮಹದೈಶ್ವರ್ಯ, ಯೇಸುವಿನ ದರಿದ್ರತೆಯಿಂದ ನಾವು ಸಿರಿವಂತರಾಗಿ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ ರೀತಿಯಂತೆ ಎಲ್ಲ ವಿಷಯಗಳಲ್ಲೂ ಸುಕ್ಷೇಮಕರವಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.